ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಸೊ ಇದು ಗುರುವಾರದ ಒಂದು ವ್ಲಾಗು. ಗುರುವಾರ ಇವತ್ತು ಭೀಮನ ಅಮಾವಾಸ್ಯೆ ಇತ್ತು. ಹಾಗಾಗಿ ಆ್ಯಸ್ ಯೂಶುವಲ್ ಮನೆಯಲ್ಲಿ ಕೂಡ ಪೂಜೆ ಎಲ್ಲ ಮಾಡೋದಿರುತ್ತೆ. ಹಾಗೆ ಇವತ್ತು ಭೀಮನ ಅಮಾವಾಸ್ಯೆ ಕೂಡ ಆಗಿದ್ದರಿಂದ ಬೆಳಿಗ್ಗೆ ಬೇಗ ಎದ್ದು ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಸಿಂಪಲಾಗಿ ಹಾಕಿದ್ದೆ ಇವತ್ತು. ಆ್ಯಂಡ್ ಹಾಗೆ ಇವತ್ತು ಸ್ನಾನಕ್ಕೆ ನಾನು ಅಂಡೆ ಒಲೆಗೆ ಉರಿ ಹಾಕಿದ್ದೆ. ಯಾಕಂದರೆ ಸ್ವಲ್ಪ ಈಗ ಮಳೆಗಾಲ ಇರೋದ್ರಿಂದ ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ಸೋಲಾರಲ್ಲಿ ಅಷ್ಟೊಂದು ನೀರು ಬಿಸಿನೇ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಇವತ್ತು ಅಂಡೆ ಒಲೆನಲ್ಲೇ ನೀರನ್ನ ಕಾಯಿಸ್ಕೊಂಡು ಸ್ನಾನ ಮಾಡೋಣ ಅಂಥೇಳಿ ಅದಕ್ಕೂ ಕೂಡ ಹಾಕಿದ್ದೆ. ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಕಿಚನ್ನಿಗೆ ತಿಂಡಿ ಮಾಡೋಣ ಅಂಥೇಳಿ. ಇವತ್ತು ನಾನು ಇನ್ನು ಗುರುವಾರ ಆಗಿರೋದ್ರಿಂದ ಫ್ರೈಡ್ ರೈಸ್ ಮಾಡ್ತಿದ್ದೆ. ಜಸ್ಟ್ ಇದನ್ನು ನಾನು ವೆಜ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಬೇರೆ ದಿನಗಳಲ್ಲಾಗಿದ್ದರೆ ಎಗ್ ಫ್ರೈಡ್ ರೈಸೇ ಮಾಡ್ಬೋದಾಗಿತ್ತು. ಗುರುವಾರ ಆಗಿರೋದ್ರಿಂದ ನಾನು ಇವತ್ತು ವೆಜ್ ಫ್ರೈಡ್ ರೈಸೇ ಮಾಡ್ತಾಯಿದ್ದೆ. ಹಾಗಾಗಿ ಫಸ್ಟಿಗೆ ನಾನು ರೈಸ್ಗೆ ಇಟ್ಕೊಂಡೆ. ಇಲ್ಲಿ ಅನ್ನ ಆಗೋದಕ್ಕೆ ಇಟ್ಬಿಟ್ರೆ ಅನ್ನ ಜಸ್ಟ್ ರೈಸೆಲ್ಲ ಆಗಿ ಅದು ವಿಷಲೆಲ್ಲ ತಣ್ಣಗಾಗೋಷ್ಟೊತ್ತಿಗೆ ಮಿಕ್ಕಿದೆಲ್ಲ ನಾವು ಮಾಡ್ಕೊಂಡು ರೆಡಿ ಮಾಡ್ಕೋಬೋದು ಅಂತ ಹೇಳಿ ಹಾಗೆ ಬಿಸಿನೀರು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ. ಇನ್ನು ಬಿಸಿನೀರು ಕೂಡ ಕುಡಿದಿರಲಿಲ್ಲ. ಆ್ಯಕ್ಚುಲಿ ಇವತ್ತು ಬೇಗನೆ ಎದ್ದಿದ್ದೆ. ಬೇಗ ಎದ್ದರೂ ಕೂಡ ಸ್ವಲ್ಪ ನನಗೆ ಕೆಲಸ ಲೇಟೇ ಆಯಿತು ಅಂತ ಹೇಳ್ಬಹುದು. ಯಾಕಂದರೆ ಸ್ವಲ್ಪ ನನ್ನ ಮಗನಿಗೆ ಹುಷಾರಿರಲಿಲ್ಲ ಇವತ್ತು. ಹಾಗಾಗಿ ನನಗೆ ಹೋಗಬೇಕಾ ಸ್ಕೂಲಿಗೆ, ರಜೆ ಹಾಕಬೇಕಾ, ಸೊ ಆ ಥರದ ಒಂದು ಕನ್ಫ್ಯೂಷನಲ್ಲೇ ನಾನು ಇದ್ದೆ. ಹಾಗಾಗಿ ಸ್ವಲ್ಪ ನನಗೆ ಏನೋ ಅಂದ್ಕೊಂಡು ಪ್ಲ್ಯಾನ್ ಶುರು ಮಾಡಿದೆ, ಅದೇ ಇನ್ನೇನೋ ಆಯ್ತದು. ಹೋಗಲಿ. ಓಕೆ, ನೆಕ್ಸ್ಟ್ ಈಗ ಬಿಸಿನೀರು ಕೂಡ ಮಾಡ್ಕೊಂಡು ಕುಡ್ದಿದ್ದಾಯಿತು. ಹಾಗೆ ಟಿಫನಿಗೆ ಏನು ಬೇಕು ಎಲ್ಲ ಕೂಡ ಹೆಚ್ಚಿ ತರಕಾರಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನು ಈಗಲೂ ಕೂಡ ರಜಾನೇ ಹಾಕಿಬಿಡೋಣ ಅಂತಲೇ ಅಂದ್ಕೊಂಡಿದ್ದೆ. ಇನ್ನು ನನ್ನ ಮಗ ಎದ್ದೇ ಇರಲಿಲ್ಲ. ಅವನಿಗೆ ಪಾಪ ರಾತ್ರಿ ಎಲ್ಲನೂ ಜ್ವರ ಇತ್ತು, ಚಳಿ ಜ್ವರ. ಹಾಗಾಗಿ ಹೋಗೋದು ಬೇಡ ಅಂಥೇಳಿ ನಾನು ಅಂದ್ಕೊಂಡು ಜಸ್ಟ್ ತಿಂಡಿ ಮಾಡಿಬಿಡೋಣ ಹೋಗಲಿ ಅಂತ ರೆಡಿ ಮಾಡ್ತಾಯಿದ್ದೆ. ಆಮೇಲೆ ಅವನೇ ಎದ್ಬಿಟ್ಟು ಇಲ್ಲಮ್ಮ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಅವನ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದೆ ರಾತ್ರಿನಲ್ಲೇ. ಸ್ವಲ್ಪ ಆರಾಮಾಗಿದ್ದ. ಹಾಗಾಗಿ ಅವನು ಹೋಗ್ತೀನಿ ಅಂತ ಹೇಳಿ ಅಂದಮೇಲೆ ಸರಿ ಇನ್ನೇನು ಮಾಡೋದು, ನಾನು ಮನೇಲಿ ಕೂತ್ಕೊಂಡು ಅಂತೇಳಿ ನಾನು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡೆ. ನಾನಿವಾಗ ಇಲ್ಲಿ ಫ್ರೈಡ್ ರೈಸ್ ಮಾಡೋದಕ್ಕೆ ಫಸ್ಟಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂಥ 1-2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 3 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಈರುಳ್ಳಿ ಹಾಕಿದ ನಂತರ ಹಾಕ್ತೆ. ಯಾಕಂದರೆ ಫಸ್ಟಿಗೆ ಖಾಲಿ ಎಣ್ಣೆಗೆ ಅದನ್ನು ಹಾಕ್ಬಿಟ್ರೆ ಅದು ಚಟಪಟ ಅಂತ ಸಿಡಿಯುತ್ತೆ. ಅದು ಗ್ಯಾಸ್ ಮೇಲೆಲ್ಲ ಕೂಡ ಅದರದ್ದು ಎಣ್ಣೆ ಎಲ್ಲನೂ ಅದು ಆರಿಸ್ಬಿಡುತ್ತೆ. ಹಾಗಾಗಿ ನಾನು ಫಸ್ಟಿಗೆ ಈರುಳ್ಳಿನ ಹಾಕಿದೆ, ಆಮೇಲೆ ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿನ ಹಾಕಿದೆ. ನನಗಂತೂ ಸ್ವಲ್ಪ ಗ್ಯಾಸ್ ಮೇಲೆಲ್ಲ ಗಲೀಜಿದ್ರೆ ಇಷ್ಟನೇ ಆಗಲ್ಲ. ನೀವು ನೋಡ್ತಿರ್ತೀರ ನನ್ನ ವ್ಲಾಗ್ಗಳಲ್ಲಿ. ನಾನು ಅಡುಗೆ ಮಾಡ್ತಿದ್ರು ಕೂಡ ನನ್ನ ಕೈ ಹಾಗಾಗಿ ಗ್ಯಾಸ್ನೆಲ್ಲ ಒರೆಸ್ಕೊತಾನೆ ಇರುತ್ತೆ. ಅದೇನೋ ನನಗೆ ಅದು ಒಂಥರ ಆ ಥರ ಎಣ್ಣೆ ಇದ್ದರೆ ಅಥವಾ ಗಲೀಜಿದ್ರೆ ನಂಗೆ ನೋಡೋದಕ್ಕೆ ಆಗೋದಿಲ್ಲ. ಆವಾಗ ಸುಮ್ಮನೆ ಹಂಗೆ ಒರೆಸ್ತಾನೆ ಇರ್ತೀನಿ. ಆ ಒರೆಸೋ ಮಧ್ಯದಲ್ಲಿ ಎಷ್ಟೋ ಸಲ ನಾನು ಕೈಗಳನ್ನ ಕೂಡ ಸುಟ್ಕೊಂಡಿದ್ದೀನಿ. ಆ ಥರ ಆಗುತ್ತೆ ಸಾಮಾನ್ಯವಾಗಿ ಎಲ್ಲ ವುಮೆನ್ಸ್ಗಳಿಗೂ ಹೀಗೆ ಅಲ್ವಾ. ಅಡುಗೆ ಮನೇಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಕೈ ಸುಟ್ಕೊಳ್ದೆ ಅಡುಗೆ ಮಾಡೋಕ್ಕಾಗೋದೇ ಇಲ್ಲ. ಅಂದರೆ ಪ್ರತಿದಿನ ಅಂತಲ್ಲ, ಬಟ್ ಕೆಲವೊಂದು ಟೈಮ್ ನಾವು ಕೈ ಸುಟ್ಕೊಂಡು ಕೆಲಸ ಮಾಡಲೇಬೇಕಾಗತ್ತೆ. ಅದರಲ್ಲೂ ಕೂಡ ನಾವು ಅರ್ಜೆಂಟಲ್ಲಿ ಡ್ಯೂಟಿ ಹೋಗಬೇಕು ಅಂತ ಬ್ಯುಸಿಯಲ್ಲಿ ಮಾಡ್ತಿರೋವಾಗಂತ ಇನ್ನು ಕೇಳೋ ಹಾಗೆ ಇಲ್ಲ. ಸೊ ಹಾಗೆ ನೋಡಿ, ಈಗ ನೆಕ್ಸ್ಟು ತರಕಾರಿಗಳನ್ನೂ ಕೂಡ ಹಾಕಿ ತರಕಾರಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಿದ್ದೀನಿ ನಾನು. ತರಕಾರಿ ಸ್ವಲ್ಪ ಉಪ್ಪೆಲ್ಲ ಹಿಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂಥೇಳಿ. ಸೊ ಇವಾಗ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಅದಕ್ಕೆ ಚಿಲ್ಲಿ ಪೌಡ್ರ್ ಕೂಡ ಹಾಕಿದ್ದೆ. ಅದೆಲ್ಲ ನಾನಿಲ್ಲಿ ವಿಡಿಯೋ ಮಾಡಿಕೊಂಡೇ ಇಲ್ಲ. ಅದೆಲ್ಲ ಹಾಕಿದ ನಂತರ ಲಾಸ್ಟಿಗೆ ರೈಸ್ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಅದಕ್ಕಿಂತ ರುಚಿಗೆ ಎಷ್ಟು ಬೇಕೋ ರೈಸಿಗೆ ಅಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡ್ರೆ ಫ್ರೈಡ್ ರೈಸ್ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ ಯಾವುದೇ ರೀತಿಯ ಸಾಸ್ಗಳನ್ನು ಬಳಸದೆ ಮಾಡಿದ್ದೀನಿ. ಇದಕ್ಕೆ ಟೊಮೊಟೊ ಸಾಸು, ವಿನೆಗರು, ಹಾಗೆಯೇ ಸೋಯಾ ಸಾಸು, ಚಿಲ್ಲಿ ಸಾಸ್ ಇದನ್ನೆಲ್ಲ ಕೂಡ ಹಾಕಿನೇ ಮಾಡಬಹುದು. ಬಟ್ ನಾನು ಇವತ್ತಿಲ್ಲಿ ಯಾವುದೇ ರೀತಿ ಸಾಸ್ಗಳನ್ನು ಹಾಕಿಲ್ಲ. ಯಾಕಂದರೆ ಅದೆಲ್ಲ ಸಾಸ್ ಎಲ್ಲ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ತುಂಬ ಅದನ್ನು ಪ್ರತಿ ಸಲ ಬಳಸೋದು ಬೇಡ ಅಂತ ಅಷ್ಟೇ. ತುಂಬ ಎಮರ್ಜೆನ್ಸಿ ಕೆಲವೊಂದಕ್ಕೆ ಹಾಕಲೇಬೇಕು ಅಂದಾಗ ಹಾಕಿ ಮಾಡ್ಕೋಬಹುದು. ಇದಕ್ಕೆಲ್ಲ ಏನು ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡು ನಾನಿವತ್ತು ಯಾವುದೇ ಸಾಸ್ನ ಏನು ಕೂಡ ಹಾಕ್ದಂತೆ ಜಸ್ಟ್ ಸಿಂಪಲ್ಲಾಗೇ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಇವುಗಳನ್ನು ಹಾಕಿ ಮಾಡಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಅದು ಪೆಪ್ಪರ್ ಪೌಡರು. ಸೊ ಪೆಪ್ಪರ್ ಪೌಡರ್ ಹಾಕೋದ್ರಿಂದನೇ ಆ ಫ್ರೈಡ್ ರೈಸ್ಗೆ ಒಂಥರ ಟೇಸ್ಟ್ ಚೆನ್ನಾಗಿ ಅನಿಸೋದು. ಮಧ್ಯೆ ಆ ಪೆಪ್ಪರ್ ಪೌಡರ್ದು ಫ್ಲೇವರ್ ಬರ್ತಾ ಇರುತ್ತೆ ನಾವು ತಿನ್ನುವಾಗ. ನೋಡಿ ಫೈನಲಿ ಪೆಪ್ಪರ್ ಪೌಡರ್ನ ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ರೈಸೆಲ್ಲ ಹಾಕೋದಂದ್ರೆ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ ನಮ್ಮದು ಸ್ಲ್ಯಾಬು ಹೈಟ್ ಇದೆ. ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ತಿರ್ಗೋಕ್ಕೆ ಸ್ವಲ್ಪ ಕೈ ನೋವು ಬಂದಂಗೆ ಅನಿಸುತ್ತೆ. ಅಂದರೆ ನನ್ನ ಹೈಟಿಗಿಂತನೂ ಸ್ಲ್ಯಾಬ್ ಸ್ವಲ್ಪ ಜಾಸ್ತಿನೇ ಹೈಟ್ ಇದೆ. ಹಾಗಾಗಿ ಸ್ವಲ್ಪ ನಾನು ಗ್ಯಾಸಿಂದ ಕೆಳಗೆ ಇಳಿಸ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಮತ್ತೆ ಒಂದು ಸಲ ಗ್ಯಾಸಲ್ಲಿ ಇಟ್ಟು ಅದನ್ನು ನಾನು ಬಿಸಿ ಮಾಡ್ಕೋತೀನಿ.
ಯಾಕಂದರೆ ಹಂಗೇ ಮಾಡ್ತಿದ್ರೆ ಕೈ ಅಂತೂ ತುಂಬ ನೋವು ಬರುತ್ತೆ. ನಾವು ಸ್ಕೂಲಲ್ಲಿ ಕೂಡ ಎಲ್ಲ ಹೋಗಿ ಅಲ್ಲೂ ಬರೆಯೋದು ಎಲ್ಲ ಕೆಲಸ ಮಾಡೋದ್ರಿಂದ ಕೈಯೇ ನಮಗೆ ತುಂಬ ಇಂಪಾರ್ಟೆಂಟು. ಸೊ ಕೈ ನೋವಾಗ್ಬಿಟ್ರಂತ ಅವತ್ತಿನ ಕೆಲಸ ಎಲ್ಲ ಮಾಡೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಕೆಳಗಡೆನೇ ಇಳಿಸೋದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಫೈನಲಿ ನೋಡಿ ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಬಿಸಿಗಿಟ್ಟೆ. ಫೈನಲ್ ಆಗಿ ಇವಾಗ ನನಗೆ ಫ್ರೈಡ್ ರೈಸು ರೆಡಿ ಆಯಿತು. ತುಂಬಾ ಉದ್ರುದ್ರಾಗಿ ಚೆನ್ನಾಗಿ ಬಂದಿದೆ. ಅಂದರೆ ರೈಸನ್ನು ನೀವು ಈ ಥರದ್ದು ಏನು ಫ್ರೈಡ್ ರೈಸ್, ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ಮಾಡ್ತೀವಿ ಅಂದಾಗ ಸ್ವಲ್ಪ ಉದುದ್ರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಸೋನಾ ಮಸೂರಿ ಅಲ್ಲ ಬಾಸುಮತಿ ರೈಸನ್ನು ಹಾಕಿ ಮಾಡಿಕೊಂಡ್ರೆ ಕೂಡ ಚೆನ್ನಾಗಿರುತ್ತೆ. ಬಟ್ ನಾನು ನಾರ್ಮಲಾಗಿ ನಾವು ಊಟಕ್ಕೆ ಬಳಸುವಂಥ ರೈಸನ್ನೇ ಸ್ವಲ್ಪ ಉದುರಾಗಿ ಮಾಡಿಕೊಂಡು ಮಾಡಿದ್ದೀನಿ. ಸೊ ಈಗ ಫೈನಲಾಗಿ ಎಲ್ಲ ರೆಡಿ ಆಯಿತು. ಡಬ್ಬಿ ಕೂಡ ಪ್ಯಾಕ್ ಮಾಡ್ತಿದ್ದೀನಿ. ನಾನು ಇವಾಗ ಆಲ್ರೆಡಿ ಹೇಳ್ದಂಗೆ ಟೈಮ್ ಆಗೋಗಿತ್ತಲ್ಲ, ಇಲ್ಲಿ ನಂಗೆ ತಿಂತಾ ಕೂರೋಕ್ಕೆ ಟೈಮ್ ಇಲ್ಲ ಅಂಥೇಳಿ ಇವತ್ತು ನಾನು ಡಬ್ಬಿಗೆ ಹಾಕ್ಕೊಂಡೆ. ಹೋಗ್ತಾ ಬಸ್ಸಲ್ಲಿ ಸ್ಕೂಲ್ ಬಸ್ಸಲ್ಲಿ ತಿನ್ಕೊಂಡು ಹೋಗೋಣ ಅಂಥೇಳಿ. ಆ್ಯಕ್ಚುಲಿ ಇವತ್ತು ನಾನು ಯಾವುದೇ ಸ್ಮೂದಿ ಅಥವಾ ಗಂಜಿ ಏನೂ ಕೂಡ ಮಾಡ್ಕೊಂಡಿಲ್ಲ, ಇದನ್ನೇ ತಿನ್ನೋಣ ಅಂತ. ಆಗಲೇ ಹೇಳ್ದಂಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಇದ್ದಿದ್ದರಿಂದ ನನಗೆ ಯಾವುದನ್ನು ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಹಾಗಾಗಿ ಇದನ್ನೇ ನಾನು ಕೂಡ ತಿಂತಾ ಇದ್ದೀನಿ. ಈಗ ನನ್ನ ಮಗನಿಗೆ ಡಬ್ಬಿ ಪ್ಯಾಕ್ ಮಾಡಿ ನನಗೂ ಕೂಡ ಡಬ್ಬಿನ ಪ್ಯಾಕ್ ಮಾಡಿದ್ದಾಯಿತು. ಸೊ ನಾನು ಕೂಡ ಇವಾಗ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಬಂದು ಪೂಜೆ ಕೂಡ ಮುಗಿಸ್ಕೊಂಡೆ. ಇವತ್ತು ಗುರುವಾರ ಕೂಡ ಇವತ್ತು ನಮಗೆ ಪಿಂಕ್ ಸ್ಯಾರಿನೇ ಇರುತ್ತೆ. ಟ್ಯೂಸ್ಡೇ ಮತ್ತು ಫ್ರೈಡೇ ನಮಗೆ ಗ್ರೀನ್ ಕಲರ್ ಸ್ಯಾರಿ ಇರೋದು. ಹಾಗಾಗಿ ಇವತ್ತು ನಾನು ಪಿಂಕ್ ಸ್ಯಾರಿನೇ ವೇರ್ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ಇವತ್ತು ಭೀಮನ ಅಮಾವಾಸ್ಯೆ ಆಗಿದ್ದರಿಂದ ಪಾದಪೂಜೆ ಕೂಡ ಮಾಡಿಬಿಡ್ತಾ ಇದ್ದೀನಿ. ಇನ್ನು ಸಂಜೆ ಬಂದು ಪೂಜೆ ಮಾಡೋಷ್ಟೊತ್ತು ಲೇಟ್ ಆಗುತ್ತೆ ಅಂಥೇಳಿ ಇವಾಗಲೇ ಪೂಜೆ ಎಲ್ಲ ಮುಗಿಸಿ ಹೋಗೋಣ ಅಂಥೇಳಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಾಗಾಗಿ ಇವಾಗ ಪೂಜೆ ಕೂಡ ಮಾಡ್ಕೋತಾ ಇದ್ದೀನಿ. ಪ್ರತಿ ವರ್ಷ ಕೂಡ ನಾನು ಪಾದಪೂಜೆನ ಮಾಡ್ತೀನಿ ಭೀಮನ ಅಮಾವಾಸ್ಯೆನಲ್ಲಿ. ಅಂದರೆ ಇದ್ರದ್ದು ವ್ರತದ ಬಗ್ಗೆ ಎಲ್ಲ ನನಗೆ ಅಷ್ಟೊಂದು ಡೀಟೇಲಾಗಿ ಎಲ್ಲ ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತೋ ಅಥವಾ ನನಗೇನು ಸರಿ ಅನಿಸ್ತದನ್ನು ನಾನು ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಯಾವ್ದು ಸರಿ ಅಥವಾ ಹೇಗೆ ಮಾಡಬೇಕು ಈಗಲ್ಲ ಹಾಗೆ ಅಂತ ಏನು ನನಗೆ ಗೊತ್ತಿಲ್ಲ. ಆ ಥರ ಏನಾದರೂ ನಿಮಗೆ ಇದರದ್ದು ಕರೆಕ್ಟಾಗಿರೋಂಥ ರೂಲ್ಸ್ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಇಯರ್ ಆ ಥರ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನಿಲ್ಲಿ ಜಸ್ಟ್ ಹಾಗೇ ಒಂದು ತಟ್ಟೆನ ಇಟ್ಬಿಟ್ಟು ಅದರಲ್ಲಿ ಪಾದನ ತೊಳೆದು ಅವರಿಗೆ ವಿಭೂತಿ, ಅರಿಶಿನ, ಕುಂಕುಮ ಎಲ್ಲ ಕಾಲಿಗಿಟ್ಟು ಹಾಗೆ ಹಣೆಗೂ ಕೂಡ ಇಟ್ಟು ಸ್ವಲ್ಪ ಹೂ ಹಾಕಿ ನಂತರ ಅವ್ರಿಗೆ ಆರತಿ ಮಾಡ್ತೀನಿ. ನನಗೆ ಗಂಧದ ಕಡೆ ಎಲ್ಲ ಕೂಡ ಬೆಳಗೋದಿಲ್ಲ. ಆರತಿ ಮಾಡಿ ಅವ್ರ ಕೈಯಲ್ಲಿ ನಾನು ಕೂಡ ಅರಿಶಿನ ಕುಂಕುಮ ಹಚ್ಚಿಸ್ಕೊಂಡು ಹೂ ಮುಡಿಸ್ಕೊಂಡು ಅಕ್ಷತೆ ಹಾಕಿಸ್ಕೊಂಡು ಆಶೀರ್ವಾದ ತಗೋತೀನಿ ಅಷ್ಟೇ. ಹಾಗೆಯೇ ಕೈಗೆ ಇಬ್ಬರು ಕೂಡ ಕಂಕಣ ಅದು ದಾರ ಕೂಡ ಕಟ್ಕೋತೀವಿ. ಸೊ ಈ ರೀತಿ ನಾನು ಭೀಮನ ಅಮಾವಾಸ್ಯೆ ಪೂಜೆ ಮಾಡೋದು. ನಾನು ಪ್ರತಿ ವರ್ಷ ಕೂಡ ಹೀಗೆ ಮಾಡ್ತೀನಿ. ನನಗೆ ಬೇರೆ ರೀತಿಯೆಲ್ಲ ವಿಧಾನಗಳು ಗೊತ್ತಿಲ್ಲ. ಇದಕ್ಕೆ ತುಂಬಾ ಏನು ವಿಧಾನಗಳಿದ್ದಾವೆ. ಅಂದರೆ ಅದಕ್ಕೇನು 2 ದೀಪಗಳನ್ನು ಇಟ್ಟು ಅದರಲ್ಲಿ ಜ್ಯೋತಿರ್ಭೀಮೇಶ್ವರನ ಏನು ಆವಾಹನೆ ಥರ ಮಾಡಿ ಪೂಜೆ ಎಲ್ಲ ಮಾಡ್ತಾರಂತೆ, ವ್ರತ ಥರ ಮಾಡ್ತಾರೆ. ಬಟ್ ನಮ್ಗೆ ಅಷ್ಟೊಂದೆಲ್ಲ ಮಾಡೋಷ್ಟು ಟೈಮ್ ಇಲ್ಲ. ಹಾಗೆ ಅಷ್ಟೊಂದು ನಮಗೆ ಡೀಟೇಲಾಗಿ ಗೊತ್ತಿಲ್ಲದಿರೋದ್ರಿಂದ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ನಾನು ಇಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಒಂದು ಭೀಮನ ಅಮಾವಾಸ್ಯೆ ಪೂಜೆಯ ಒಂದು ವ್ಲಾಗ್. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.